ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿ ಅಂತ ಬಂದಾಗ ಮೇಷರಾಶಿಯ ಅಧಿಪತಿ ಕುಜ ಆಗಿರ್ತಾನೆ. ಸೊ ಮೇಷರಾಶಿ ಅಧಿಪತಿ ಕುಜ ಬಂದು ಎರಡನೇ ಮನೆಯಲ್ಲಿ ಇರ್ತಾನೆ, ಅಂದ್ರೆ ಧನಸ್ಥಾನದಲ್ಲಿ ಇರ್ತಾನೆ. ಕುಜ ಶುಕ್ರನ ಒಂದು ಮನೆಯಲ್ಲಿದ್ದು ಧನಸ್ಥಾನದಲ್ಲಿದ್ದು ಯಾರೆಲ್ಲ ಮೇಷರಾಶಿಯವರು ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಅಥವಾ ಮನೆ ಕಟ್ಟಬೇಕು ಅಂತ ಅನ್ಕೊಳ್ತಾ ಇರ್ತೀರಾ, ಅಥವಾ ಎಲ್ಲೋ ಒಂದ್ ಕಡೆ ಜಾಗ ತಗೋಬೇಕು ಅಂತ ಅನ್ಕೊಳ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ತುಂಬಾ ಪಾಸಿಟಿವ್ ಆಗುವಂತ ಒಂದು ತಿಂಗಳು ಇದಾಗಿರುತ್ತೆ. ಜೊತೆಗೆ ನಿಮಗೆ ಎರಡನೇ ಮನೆ ಅಧಿಪತಿ ಶುಕ್ರ, ಎರಡನೇ ಮನೆ ಅಧಿಪತಿಯಾಗಿ ಮತ್ತೆ ಸಪ್ತಮಾಧಿಪತಿಯಾಗಿ ಶುಕ್ರ ಕೂಡ ನಿಮ್ಗೆ ಐದನೇ ಮನೆ ಅಂದಾಗ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಸೂರ್ಯನ ಒಂದು ಮನೆ ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತೆ ಕೇತು ಎರಡೂ ಕಂಬೈಂಡ್ ಆಗಿರೋದ್ರಿಂದ ಖಂಡಿತ ಹೇಳ್ತೀನಿ, ಮೇಷರಾಶಿಯವರು ಎಲ್ಲೋ ಒಂದ್ ಕಡೆ ಯಾವುದೋ ಬರ್ಬೇಕಾಗಿರುವಂತ ದುಡ್ಡು, ಅಥವಾ ನಿಮ್ಮ ಮಕ್ಕಳಿಗೆ ಮದುವೆ ಆಗ್ಬೇಕಾಗಿರುವಂತದ್ದು, ಅಥವಾ ಮೇಷರಾಶಿಯವರೇ ಮದುವೆಗೆ ಪ್ರಯತ್ನ ಪಡ್ತಾ ಇರ್ತೀರಾ, ಅವ್ರಿಗೆ ಎಲ್ಲೋ ಒಂದ್ ಕಡೆ ದೂರದ ಒಂದು ಸಂಬಂಧ, ಮಕ್ಕಳಾಗದೆ ಇರೋರಿಗೆ, ಮೇಷರಾಶಿಯವರಿಗೆ ಮಕ್ಕಳಾಗುವಂಥದ್ದು, ಮಕ್ಕಳಿಂದ ಬಹಳಷ್ಟು ಸಿಹಿ ಸುದ್ದಿಯನ್ನ ನೋಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೇಷರಾಶಿಯವರ ಒಂದು ಮನೆಯಲ್ಲಿ ನಡೆಯುತ್ತೆ. ಮತ್ತೆ ಮೇಷರಾಶಿಯವರಿಗೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಗುರು ಕೂಡ ನಿಮ್ಗೆ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ, ನಾಲ್ಕನೇ ಮನೆಗೆ ನಿಮ್ಮ 5ನೇ ಅಧಿಪತಿ ಸೂರ್ಯ ಕೂಡ ಗುರುವಿನ ಜೊತೆ ಇರೋದ್ರಿಂದ ಎಲ್ಲ ಒಂದ್ ಕಡೆ ಮೇಷರಾಶಿಯವರು ಯಾರೆಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತೀರಾ ಅವ್ರಿಗೆಲ್ಲ ಪ್ರಮೋಷನ್ ಆಗುವಂಥದ್ದು, ಅಥವಾ ಗೌರ್ಮೆಂಟ್ ಕೆಲಸ ಸಿಗೋ ಅಂಥದ್ದು, ಅಥವಾ ಬೇರೆ ದೇಶಗಳಲ್ಲಿ ಕೆಲಸ ಸಿಕ್ಕುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಕೆಲಸ ಅಂತ ಬಂದಾಗ ಬಹಳಷ್ಟು ಕೆಲಸವನ್ನ ನೋಡ್ತಾ ಹೋಗ್ತೀರಾ. ಜೊತೆಗೆ ಎಲ್ಲೋ ಒಂದ್ ಕಡೆ ಕೋರ್ಟು ಕೇಸು ಅಂತ ಒಂದು ಸಣ್ಣ ಒಂದು ಇದು ಕೂಡ ನಿಮ್ಮ ಮನೇಲಿ ಬರ್ಬೋದು. ನಿಮ್ಮ ಆಸ್ತಿ ಆಗಿರ್ಬೋದು ಅಥವಾ ಹಳೆ ಕೇಸ್ ಇರ್ಬೋದು, ಅದೆಲ್ಲ ಒಂದ್ ಕಡೆ ರಿವೀಲ್ ಆಗ್ಬೋದು. ಯಾಕಂದ್ರೆ ಒಂದು ಪಾಸಿಟಿವ್ ಆದ್ರೆ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದ್ರೆ 12ನೇ ಮನೇಲಿ ಶನಿ ಇರ್ತಾನೆ, ಜೊತೆಗೆ ಸೂರ್ಯ ಸಪ್ತಮವನ್ನ ನೋಡ್ತಾ ಹೋಗ್ತಾನೆ. ಸಪ್ತಮ ಅಂತ ಬಂದಾಗ ಅದು ಶನಿಯ ಒಂದು ಮನೆ ಆಗಿರುತ್ತೆ. ಮಕರ ರಾಶಿಯನ್ನ ಇರೋ ಜಾಗದಿಂದ ನೇರ ದೃಷ್ಟಿ ಮಕರ ರಾಶಿ ಮೇಲೆ ನೋಡ್ತಾನೆ. ಅದೇ ರೀತಿ ಎಲ್ಲೋ ಒಂದ್ ಕಡೆ ಅದರ ಒಂದು ಪ್ರಭಾವ ಸ್ವಲ್ಪ ಕೋರ್ಟು ಕೇಸು ಕಂಪ್ಲೇಂಟ್ ಅಂತ ಇದ್ದಾಗ ಅದೆಲ್ಲೋ ಒಂಚೂರು ಆಕ್ಟಿವೇಟ್ ಆಗ್ಬೋದು. ಅದನ್ನ ನೋಡ್ಕೊಳ್ಳಿ, ಅದಕ್ಕೆ ಪರಿಹಾರ ಕೂಡ ಮಾಡ್ಕೊಳ್ತಾ ಹೋಗ್ಬೋದು. ಜೊತೆಗೆ ನಿಮಗೆ ನೋಡಿ 5ನೇ ಮನೆ ಶುಕ್ರ ಕೇತು, ಮತ್ತೆ 6ನೇ ಮನೆ ಅಂತ ಬಂದಾಗ 6ನೇ ಮನೆಯ ಬುಧ, 6ನೇ ಮನೆಯವನು 3ನೇ ಮನೆಯವನು ಬುಧ ಬಂದು ನಿಮ್ಗೆ 3ನೇ ಮನೆಯಲ್ಲೇ ಇರ್ತಾನೆ. ಹಾಗಾಗಿ ಎಲ್ಲ ಒಂದ್ ಕಡೆ ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಹತ್ರ ಜಗಳ ಮಾಡ್ಕೊಳ್ಳೋ ಅಂತದ್ದಾಗಿರ್ಬೋದು, ತುಂಬಾ ಒಳ್ಳೆಯವ್ರನ್ನ ಕಳ್ಕೊಳ್ಳೋ ಅಂತದ್ದಾಗಿರ್ಬೋದು, ಅದು ಕೂಡ ನಡೀತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ. ಈ ಒಂದು ತಿಂಗಳು ನೀವು ನಿಮ್ಮ ನೆಂಟ್ರಿಷ್ಟ ಹತ್ರ, ಅಥವಾ ನಿಮ್ಮ ಅಕ್ಕ ತಂಗಿರು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಆಪ್ತ ಸ್ನೇಹಿತರು, ಇವ್ರ ಹತ್ರ ಸ್ವಲ್ಪ ಮಾತನ್ನ ಕಮ್ಮಿ ಮಾಡಿ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮಾತಿನ ಬರದಲ್ಲಿ ಅವ್ರನ್ನ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ, ಮಾತು ಬಿಡೋ ಅಂಥದ್ದಾಗಿರುತ್ತೆ. ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕು ಅಂತ ಹೇಳ್ತೀನಿ. ಅದೇ ರೀತಿ ಸಪ್ತಮಾಧಿಪತಿ ಶುಕ್ರ ನಿಮ್ಗೆ 5ನೇ ಮನೇಲಿ ಇದ್ದಾನೆ ಅಂತ ಆಗ್ಲೇ ಹೇಳಿದೆ. ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆಲ್ಲ ಮದುವೆ ಆಗುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತೀರಾ ಮೇಷರಾಶಿಯವರು, ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಧನಯೋಗ ಅನ್ನೋದು ನೋಡ್ತಾ ಹೋಗ್ತೀರಾ. ದುಡ್ಡು ಕಾಸಿನಲ್ಲಿ ಸ್ವಲ್ಪ ಏಳಿಗೆಯನ್ನ ನೋಡ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ 8ನೇ ಮನೆ ಕುಜ ಕೂಡ ನಿಮ್ಗೆ ಎಲ್ಲ ಒಂದ್ ಕಡೆ ಧನಸ್ಥಾನದಲ್ಲಿ ಇರ್ತಾನೆ. ನಿಮ್ಮ ರಾಶಿಯಾಧಿಪತಿ ಕುಜ 8ನೇ ಮನೆಯವನಾಗಿ ಎಲ್ಲ ಒಂದ್ ಕಡೆ ನಿಮ್ಗೆ 2ನೇ ಮನೆಯಲ್ಲಿ ಇರೋದು ದುಡ್ಡಿನ ಒಂದು ಯೋಗ. ಅದ್ರಲ್ಲೂ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಜಾಗ ಮಾರೋದು, ತಗೊಳ್ಳೋದು, ಅಥವಾ ಅದರಿಂದ ಲಾಭ ನೋಡೋದು, ರಿಯಲ್ ಎಸ್ಟೇಟ್ ಮಾಡೋದು, ಮನೆ ಕಟ್ಟಿ ಸೆಲ್ ಮಾಡುವಂಥದ್ದು, ಅಥವಾ ನಿಮ್ದು ಯಾವ್ದಾದ್ರು ಹಳೆ ಆಸ್ತಿ ಮಾಡಿದಾಗ ಅದರಲ್ಲಿ ಅಧಿಕ ಲಾಭ ನೋಡೋದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಅಂದ್ರೆ ಜಾಗದಿಂದ ನಿಮ್ಮ ಧನ ಅಂದ್ರೆ ದುಡ್ಡು ಕನ್ವರ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಗೆ 9ನೇ ಮನೆ ಗುರು, 9 ಮತ್ತೆ 12ನೇವನಾಗಿ ಗುರು ಬಂದು ನಿಮ್ಗೆ 5ನೇ ಮನೇಲಿ ಇರ್ತಾನೆ. ಎಲ್ಲೋ ಒಂದ್ ಕಡೆ ಮಕ್ಳು ವಿಷಯ ಅಂತ ಬಂದಾಗ ಮಕ್ಕಳಾಗುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಜೊತೆಗೆ ಸೂರ್ಯ ಕೂಡ ಅಲ್ಲೇ ಇರೋದ್ರಿಂದ ಕೆಲಸ ಅಂತ ಬಂದಾಗ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಪೂರ್ವ ಪುಣ್ಯ, ಹಳೆ ಆಸ್ತಿ ಪಾಸ್ತಿ ಏನಾದ್ರೂ ಇದ್ರೆ ನಿಮ್ಮ ಕೈ ಸೇರುವಂತ ಒಂದು ಒಳ್ಳೆ ಶುಭ ಒಂದು ತಿಂಗಳು ಇದಾಗಿರುತ್ತೆ, ಜುಲೈ ತಿಂಗಳಾಗಿರುತ್ತೆ. ಜೊತೆಗೆ 12ನೇ ಮನೆ ಶನಿ, 12ನೇ ಮನೆ ಶನಿಗೆ ಎಲ್ರು ಎದುರ್ತಾ ಹೋಗಿದ್ದೀರಾ. ಮೇಷರಾಶಿಯವರು ತುಂಬಾನೇ ಅಂದ್ರೆ ಕಳ್ಕೊಳ್ಳೋ ಅಂಥದ್ದು ಅತಿ ಹೆಚ್ಚಾಗಿರುತ್ತೆ. ಆದ್ರೆ ಈ ಒಂದು ಜುಲೈ ತಿಂಗಳಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಗುರುವಿನ 9ನೇ ದೃಷ್ಟಿ ನಿಮ್ಗೆ ಈ ಮೀನರಾಶಿ ಅಂತ ಬಂದಾಗ ಶನಿಯ ಮೇಲೆ ಬಿದ್ದಾಗ, 12ನೇ ಮನೆಗೆ ನಿಮ್ಮ ಗುರುವಿನ ದೃಷ್ಟಿ ಬಿದ್ದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಸ್ವಲ್ಪ
ಬಿಡುಗಡೆ ಅಂತ ಹೇಳ್ಬೋದು. ನಿಮ್ಮ ಆರೋಗ್ಯ ವಿಚಾರ ಅಂತ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಯನ್ನ ನೋಡ್ತಾ ಹೋಗ್ಬೋದು. ಮತ್ತೆ ನೀವೇನಾದ್ರೂ ಕಳ್ಕೊಂಡಿದ್ರೆ ಅದೆಲ್ಲೋ ಒಂದ್ ಕಡೆ ನಿಮ್ಮನ್ನ ಹುಡ್ಕೊಂಡ್ ಬಂದು ನಿಮ್ಮ ಕೈ ಸೇರೋ ಅಂತ ಒಂದು ಟೈಮ್ ಕೂಡ ಇದಾಗಿರುತ್ತೆ. ಆದ್ರೆ ಅಷ್ಟಕ್ಕೆ ಖುಷಿ ಪಡ್ಬೇಡಿ. ಯಾಕಂದ್ರೆ ಮೇಷರಾಶಿಯವರು 12ನೇ ಮನೆ ಶನಿ ಅಂತ ಏನ್ ಹೇಳಿದೆ, ಆದ್ರೆ ಗುರು ಕೂಡ ನಿಮ್ಗೆ 12ನೇವನಾಗಿರ್ತಾನೆ. ಹಾಗಾಗಿ 12ನೇವನಾಗಿ ಇರೋ ಜಾಗದಿಂದ 5ನೇ ಮನೆಯಿಂದ ನಿಮ್ಗೆ 4ನೇ ಮನೆಯಿಂದ ನಿಮ್ಗೆ 9ನೇ ದೃಷ್ಟಿ ಶನಿ ಮೇಲೆ ಬೀಳ್ತಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಹಳೆಯ ಆಸ್ತಿ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಇದು ಕೂಡ ನಿಮ್ ಕೈ ಸೇರುವಂತದ್ದಾಗುತ್ತೆ. ಆದ್ರೆ ತಾಯಿಯ ಆರೋಗ್ಯ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಗಮನವನ್ನ ಇಟ್ಟು ನಿಮ್ ತಾಯಿ ಆಗಿರ್ಬೋದು, ನಿಮ್ಮ ಅತ್ತೆ ಆಗಿರ್ಬೋದು, ಅವ್ರನ್ನ ಒಂಚೂರು ನೀವು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ವಿಚಾರಿಸ್ಕೊಳ್ತಾ ಇರ್ಬೇಕಾಗುತ್ತೆ. ಜಸ್ಟ್ ನಿಮ್ ಜೊತೆ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಎಲ್ಲ ಒಂದ್ ಕಡೆ ಮಾತುಕತೆಯ ಮೂಲಕ ಕೂಡ ಎಲ್ಲ ಸಂಧಾನ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಇಲ್ಲಾಂದ್ರೆ ನಿಮಗೂ ಅವ್ರಿಗೂ ಸ್ವಲ್ಪ ಕ್ರಾಶಸ್ ಏರ್ಪಡುವಂಥದ್ದು ಕೂಡ ಆಗಿರುತ್ತೆ. ಅತ್ತೆ ಆಗಿರ್ಬೋದು ಅಥವಾ ಮಾವ ಆಗಿರ್ಬೋದು ಅಥವಾ ತಾಯಿ ಆಗಿರ್ಬೋದು, ಎಲ್ಲ ಒಂದ್ ಕಡೆ ಮನಸ್ತಾಪ ಉಂಟಾಗುತ್ತೆ. ಅದಕ್ಕೆ ಅವಕಾಶ ಕೊಡದಿರ ನೀವು. ಯಾಕಂದ್ರೆ 12ನೇ ಮನೇಲಿ ಶನಿ ಇದ್ದು ಗುರು 4ನೇ ಮನೇಲಿ ಇದ್ದು ಆ ಶನಿಯ ದೃಷ್ಟಿ 9ನೇ ದೃಷ್ಟಿ 12ನೇ ಮೇಲೆ 12ನೇ ಮನೆಯಲ್ಲಿ ಬೀಳ್ತಾ ಇರೋದ್ರಿಂದ ನಿಮ್ಮ ದೊಡ್ಡವರು ಅವ್ರನ್ನ ಸ್ವಲ್ಪ ಮಾತುಕತೆ ಮಾತಾಡಿ ಎಲ್ಲೇ ಇದ್ರು ವಿಚಾರಿಸ್ಕೊಳ್ಳುವಂಥದ್ದು ಮಾಡ್ತಾ ಬನ್ನಿ. ಹಾಗಾಗಿ ತಂದೆ ಆಗಿರ್ಬೋದು, ಮಾವ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಅವ್ರನ್ನ ಕೇರ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ದುಡ್ಡು ಕಾಸು ಅಂತ ಬಂದಾಗ ಮೇಷರಾಶಿಯವ್ರಿಗೆ ಜುಲೈ ತಿಂಗಳಲ್ಲಿ ಬಹಳಷ್ಟು ಧನಯೋಗವನ್ನ ನೋಡ್ತಾ ಹೋಗ್ತೀರಿ. ಸುಧಾರಿಸ್ಕೊಳ್ತಾ ಇದ್ದೀರಿ ಕೂಡ ಮೇಷರಾಶಿಯವರು. ಕೆಲ್ಸದ ವಿಚಾರ ಅಂತ ಬಂದಾಗ ಖಂಡಿತ ಕೆಲಸ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಯಾಕಂದ್ರೆ 5ನೇ ಮನೆ ಸೂರ್ಯ ಗುರು ಇರ್ತಾರೆ. ಮತ್ತೆ 10ನೇ ಮನೆ 10ನೇ ಮನೆಗೆ 10ನೇ ಮನೆ ಅಂತ ಬಂದಾಗ ನಿಮ್ಗೆ 10ನೇ ಮನೆಗೆ ಗುರುವಿನ ಸಪ್ತಮ ದೃಷ್ಟಿ ಕೂಡ ಬೀಳ್ತಾ ಇದೆ. ಹಾಗಾಗಿ ನಿಮ್ಮ ಮನೆಯ 10ನೇ ಮನೆಯ ಅಧಿಪತಿ 12ನೇ ಮನೆಯಲ್ಲಿ ಇರ್ಬೋದು, ಆದ್ರೆ ಗುರು ಅಲ್ಲೂ ಕೂಡ ನಿಮ್ಮ 12ನೇ ಮನೆ ಶನಿ ಮೇಲೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ಕೆಲಸ ಕಾರ್ಯ ಕಳ್ಕೊಂಡಿರೋರು ಎಲ್ಲೋ ಒಂದ್ ಕಡೆ ಹೊಸದಾಗಿ ಕೆಲಸ ಮಾಡ್ತಕ್ಕಂಥದ್ದು, ಹೊಸ ಕೆಲಸಕ್ಕೆ ಸೇರ್ಕೊಳ್ಳುವಂಥದ್ದು, ಹೊಸ ಉದ್ಯೋಗಗಳು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ. ಆದ್ರೆ ಆರೋಗ್ಯ ವಿಚಾರ ಅಂತ ಬಂದಾಗ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಬಹಳಷ್ಟು ನೋಡ್ಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು ಜುಲೈ ತಿಂಗಳಲ್ಲಿ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನೋಡಿ, ಈ ಜುಲೈ ತಿಂಗಳಲ್ಲಿ ಅಂತ ಬಂದಾಗ ಮೇಷರಾಶಿಯವರಿಗೆ ಅಂತಾನೆ ಗುರುವಿನ ಒಂದು ಮುಖ್ಯ ಪಾತ್ರ ನಿಮ್ಮ ಒಂದು ಲೈಫಲ್ಲಿ ಟರ್ನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಸಂಬಂಧಪಟ್ಟಂತಹ ಗುರು ಮತ್ತೆ ಶುಕ್ರನಿಗೆ ಸಂಬಂಧಪಟ್ಟಂತಹ ಮತ್ತೆ ನಿಮ್ಮ ರಾಶಿಯಾಧಿಪತಿ ಕುಜನಿಗೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಒಂದು ಸ್ಟೋನ್ ಆಗಿರ್ಬೋದು, ಇದನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡಾಗ ಖಂಡಿತ ನೀವೇನೆಲ್ಲ ಇಷ್ಟು ದಿನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ರಿ, ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತಾ ಇದ್ದೀರಿ. ಖಂಡಿತವಾಗ್ಲೂ ಅದರಿಂದ ಕಂಪ್ಲೀಟ್ ಹೊರಗಡೆ ಬರ್ತೀರಾ. ಮತ್ತೆ ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಮನೆಯ ಧನ ಸ್ಥಾನ ಏರ್ಪಡ್ತಾ ಹೋಗುತ್ತೆ, ಅಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ. ಹಣಕಾಸು ಆರ್ಥಿಕ ಮುಗ್ಗಟ್ಟು ಕೂಡ ಸುಧಾರಿಸ್ತಾ ಹೋಗುತ್ತೆ. ನಾವು ಕೊಡುವಂತಹ ಈ ಒಂದು ಬ್ರೇಸ್ಲೆಟ್ ಅನ್ನ ಕೈಗೆ ಧರಿಸ್ಕೊಳ್ಳಿ. ಇದು ನಮ್ಮ ಸಂಸ್ಥೆ ಮುಖಾಂತರ ತರಿಸ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಇದು ನಿಮ್ಮ ರಾಶಿಯ ಅನುಸಾರ ಜುಲೈ ತಿಂಗಳಲ್ಲಿ ಏನಾಗುತ್ತೆ ಅನ್ನೋ ಗೋಚಾರದ ಫಲದ ಮೇಲೆ ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಟೈಮು, ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಾಗ ನಮ್ಮ ಸಂಸ್ಥೆ ಮುಖಾಂತರ ನಿಮ್ಮ ಜಾತಕವನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದರ ಪ್ರಕಾರ ನೀವೇನಾದ್ರೂ ಪರಿಹಾರವನ್ನ ಮಾಡಿಕೊಟ್ರೆ ಖಂಡಿತ ನಿಮ್ಮ ಲೈಫ್ ಟೈಮ್ ಪರಿಹಾರವನ್ನ ನಾನು ಕೊಡ್ತಾ ಹೋಗ್ತೇನೆ. ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಯಾವತ್ತೂ ನೀವು ಹಿಂದೆ ತಿರುಗಿ ನೋಡಲ್ಲ, ಯಾವತ್ತಿದ್ರೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ.